ಬೆಳಗಾವಿ ಇದು ಕನ್ನಡದ ನೆಲ. ಇಲ್ಲಿ ಮರಾಠಿ ಭಾಷಿಕರು ನಡೆಸೋ ಪುಂಡಾಟಕ್ಕೆ ಅಂಕುಶವೇ ಇಲ್ಲದಂತಾಗಿದೆ. ಮರಾಠಿ ಮಾತನಾಡದ ಬಸ್ ಕಂಡಕ್ಟರ್ ಮೇಲೆ ಪುಂಡರು ಹಲ್ಲೆ ನಡೆಸಿದ್ದಾರೆ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಸದ್ಯ ಕಂಡಕ್ಟರ್ ಮೇಲೆಯೇ ಪೋಕ್ಸೋ ಕೇಸು ದಾಖಲಾಗಿದೆ. ಮತ್ತು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ಸುಗಳನ್ನು ತಡೆದು ಮತ್ತೆ ಶಿವಸೇನೆ ಕಿರಿಕ್ ಮಾಡಿದೆ. ಇತ್ತ ಕರವೇ ಕೂಡ ಶಿವಸೇನೆ ವಿರುದ್ಧ ಪ್ರತಿಭಟನೆ ಮಾಡಿದೆ. ಅನ್ಯಾಯ ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವಂತಹ ಮರಾಠಿ ಗೂಂಡಾಗಳಿಗೆ ಬೆಳಗಾವಿಯಲ್ಲಿ ಮರಾಠಿಗರ ದಬ್ಬಾಳಿಕೆ, ಬಿಗುವಿನ ಪರಿಸ್ಥಿತಿ. ಕರ್ನಾಟಕ ಕರವೇ ವಿರುದ್ಧ ಶಿವಸೇನೆ ಪುಂಡರ ಪ್ರತಿಭಟನೆ. ಕುಂದಾನಗರಿಯಲ್ಲಿ ಶಿವಸೇನೆ ಪುಂಡರು ಮೈ ಮೇಲೆ ದೆವ್ವ ಹೊಕ್ಕಂತಾಗಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ದಾದಾಗಿರಿ ನಡೆಸಿದ್ದಾರೆ. ತಡರಾತ್ರಿ ಹಲ್ಲೆ ಮಾಡಿದ್ದ ಓರ್ವ ಅಪ್ರಾಪ್ತೆ ಸೇರಿ 4 ಬಂಧಿಸಲಾಗಿತ್ತು. ಪುಂಡರ ಪರ ವಕಾಲತ್ತು ವಹಿಸಿರೋ ಶಿವಸೇನೆ ಕೊಲ್ಲಾಪುರದಲ್ಲಿ ಪ್ರತಿಭಟನೆ ನಡೆಸಿ ಹೈಡ್ರಾಮಾ ಮಾಡಿದೆ. ಕರ್ನಾಟಕಕ್ಕೆ ಬಸ್ ಸಂಚಾರ ಸ್ಥಗಿತಗೊಳಿಸುವಂತೆ ಪಟ್ಟು ಹಿಡಿದ ಸೇನೆ ಕೆಎಸ್ಆರ್ಟಿಸಿ ಬಸ್ ಮೇಲೆ ಭಗವಧ್ವಜವನ್ನ ಕಟ್ಟಿ ಉದ್ದಟತನ ಮೆರೆದಿದೆ. ಈ ಮಧ್ಯೆ ಪ್ರಕರಣದ ದಿಕ್ಕು ತಪ್ಪಿಸುವ ಯತ್ನ ನಡೆದಿದೆ. ಹಲ್ಲೆಗೊಳಗಾಗಿರುವ ಕಂಡಕ್ಟರ್ ಮೇಲೆಯೇ ಮಾರಿಹಾಳ ಠಾಣೆಯಲ್ಲಿ ಅಪ್ರಾಪ್ತೆಯಿಂದ ಪೋಕ್ಸೋ ಕೇಸ್ ದಾಖಲಾಗಿದೆ. ಕಾನೂನು ಪ್ರಕಾರ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದ್ದು ತನಿಖೆ ನಡೆಸುತ್ತಿದ್ದೀವಿ ಅಂತ ಕಮಿಷನರ್ ಪ್ರತಿಕ್ರಿಯಿಸಿದ್ದಾರೆ. ನಾವು ತನಿಖೆ ಮಾಡ್ತೀವಿ, ನಿಜವಾಗಲೂ ಏನಿದೆ ಆ ಪ್ರಕಾರ ನಮ್ಮ ಕೇಸ್ದಲ್ಲಿ ನಾವು ಆಮೇಲೆ ನಾವು ತೋರಿಸ್ತೀವಿ, ಆ ಪ್ರಕಾರ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಶಿವಸೇನೆ ದೌರ್ಜನ್ಯಕ್ಕೆ ಸಿಡಿದೆದ್ದ ಕರವೇ ಕಾರ್ಯಕರ್ತರು. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿದ್ದಕ್ಕೆ ಆಕ್ರೋಶ. ಇತ್ತ ಬೆಳಗಾವಿಯಲ್ಲಿ ಮರಾಠಿಗರ ಕಿರಿಕ್ ಖಂಡಿಸಿ ಕರವೇ ಕಾರ್ಯಕರ್ತರು ರಣಕಹಳೆ ಮೊಳಗಿಸಿದ್ರು. ಹಲ್ಲೆ ಮಾಡಿದ್ದಲ್ಲದೆ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿದ್ದು ಕೇಸ್ ವಾಪಸ್ ಪಡಿಬೇಕು ಅಂತ ಪ್ರತಿಭಟನೆ ನಡೆಸಿದ್ರು. ಇಲ್ಲದೆ ಹೋದರೆ ಠಾಣೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದ್ರು. ಈ ವೇಳೆ ಪೊಲೀಸ್ ಅಧಿಕಾರಿಗಳು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಠಾಣೆಯ ಬಾಗಿಲಿಗೆ ಅಡ್ಡ ಮಲಗಿದ ಕರವೆಯ ಮಹಿಳಾ ಕಾರ್ಯಕರ್ತೆಯರನ್ನ ಪೊಲೀಸರು ಬಲವಂತವಾಗಿ ವಶಕ್ಕೆ ಪಡೆದು ಬಸ್ನಲ್ಲಿ ಕರೆದೊಯ್ದರು. ಮಾರಿಹಾಳ ಪೊಲೀಸ್ ಠಾಣೆ ಎದುರು ಹೈಡ್ರಾಮಾವೇ ನಡೆದು ಹೋಯಿತು. ನಿರ್ವಾಹಕನ ಮೇಲೆ ನಿಜವಾಗ್ಲೂ ಕನ್ನಡ ಮಾತಾಡ್ತಾನ, ಇವಂಗ ಮರಾಠಿ ಬರೋದಿಲ್ಲ ಅನ್ನುವಂಥ ಕಾರಣಕ್ಕೆ ಅಮಾನುಷ್ಯವಾಗಿ ಹಲ್ಲೆ ಮಾಡಿದ್ದು ಮಾತ್ರ ಸತ್ಯ ಇದೆ. ಆದರೆ ರಾತ್ರೋರಾತ್ರಿ ಈ ಪ್ರಕರಣವನ್ನು ದಿಕ್ಕು ತಪ್ಪಿಸೋ ಸಲುವಾಗಿ, ಪ್ರಕರಣದ ದಾರಿ ತಪ್ಪಿಸೋ ಸಲುವಾಗಿ ಆ ನಿರ್ವಾಹಕನ ಮೇಲೆ ಆ ಫೋಸ್ಕೋ ಕೇಸ್ ಹಾಕ್ತಾರಂತಂದ್ರೆ ದೊಡ್ಡ ದುರಂತ, ದುರ್ದೈವ ಅಂತ ಏನು ಹೇಳಬೇಕಾಗುತ್ತೆ. ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ. ಶಿವಸೇನೆ ಪುಂಡಾಟಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಖಂಡನೆ. ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿರೋದನ್ನ ಸಚಿವ ರಾಮಲಿಂಗಾರೆಡ್ಡಿ ಖಂಡಿಸಿದ್ದಾರೆ. ಈ ರೀತಿ ಪುಂಡಾಟಿಕೆ ನಡೆಸಿದ್ರೆ ಗಡಿಪಾರು ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು, ಅದರಿಂದ ಅದ್ರ ಮೇಲೆ ಆಕ್ಷನ್ ತಗೋಬೇಕು. ಆಕ್ಷನ್ ತಗೊಂಡಾಗಿದೆ. ಸುಮ್ಮನೆ ನಮ್ಮ ಬಸ್ಗೆ ಅವ್ರು ಬೆಳೆಯೋದು, ಅವ್ರ ಬಸ್ಸಿಗೆ ನಾವು ಬೆಳೆಯೋದು, ಅದನ್ನ ಅರ್ಥ ಇಲ್ಲ. ಇನ್ನು ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇರುವ ಕಂಡಕ್ಟರ್ ಮಹದೇವ್ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸಿದ್ದು ದೌರ್ಜನ್ಯ ಎಸಗಿದ ಎಲ್ಲರನ್ನೂ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. 4-5 ಜನ ಇಲ್ರಿ, ಅವರು ಒಂದು 5-6-7 ಜನ ಇದ್ರು. ಅವರು ಈಗ ಬರೀ 2-3 ಜನ ಅರೆಸ್ಟ್ ಮಾಡಿದ್ರೆ ಅವರು ಇನ್ನೂ ಉಳ್ಕೋದವ್ರನ್ನೂ ಅರೆಸ್ಟ್ ಮಾಡಬೇಕು. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಮನವಿ, ಅವರೆಲ್ಲರಿಗೆ ಅವ್ರನ್ನ ಅರೆಸ್ಟ್ ಮಾಡಿಕಿಸಿಂದ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಂತ ನಾನು ಕೇಳ್ಕೊತೀನಿ. ಮರಾಠಿಗರ ಪುಂಡಾಟ, ಸಚಿವೆ ಹೆಬ್ಬಾಳ್ಕರ್ ಮೌನವೇಕೆ? ಇನ್ನು ಬೆಳಗಾವಿಯಲ್ಲಿ ಮರಾಠಿಗರ ಪುಂಡಾಟ ಮಿತಿ ಮೀರಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧ್ವನಿ ಎತ್ತಿಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ಘಟನೆ ನಡೆದಿದ್ರು ಮೌನಕ್ಕೆ ಜಾರಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಒಟ್ಟಾರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡ ಭೂಮಿಯಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದು ಸಹಿಸಲಾಗದ್ದು. ಪದೇ ಪದೇ ಬಾಲ ಬಿಚ್ಚುವ ಇಂತಹ ಪುಂಡರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ. ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.